ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಚಾನಲ್ ಗಂಗೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫಾರ್ಚುನೇಟ್ಲಿ ಸಂಕ್ರಾಂತಿ ಹಬ್ಬ ಕಳ್ಕೊಂಡು ದ ವೀಕೆಂಡ್ ಬಂದಿದ್ದೀವಿ ಇಲ್ಲಿಗೆ. ಸೊ ರೆಸ್ಟ್ ನೋಡಿ ಯಾವ ಪಾರ್ಟಿ ಇದೆ ಅಂತ. ಸೊ ನಿಮಗೆ ಸರ್ವದರ್ಶನದ ಕ್ಯೂ ಅದು ಅಲ್ಲಿಂದ ಸ್ಟಾರ್ಟ್ ಆಗಿ ಎಂಡಿಗೆ ಹೋಗಿ ತಿರ್ಗಿ ವಾಪಸ್ ರಿವರ್ಸ್ ಬರುತ್ತೆ. ಸೊ ಇಟ್ಸ್ ಗೋನ್ ಟೇಕ್ ಆಲ್ಮೋಸ್ಟ್ 2 to 3 hours ಫಾರ್ ಸರ್ವದರ್ಶನ ಆ್ಯಸ್ ಆನ್ ಟುಡೇ. ಆ್ಯಂಡ್ ನೀವು ಎಂಟ್ರೆನ್ಸ್ ಆಗಿ ಸ್ವಲ್ಪ ಒಳಗಡೆ ಬಂದರೆ ದಿಸ್ ಇಸ್ ದ ಎಂಟ್ರೆನ್ಸ್. ಇಲ್ಲಿಂದ ನೀವು ಮುಂದೆಗಡೆ ಬಂದರೆ ಯು ಕ್ಯಾನ್ ಬೈ ಎ ಸ್ಪೆಷಲ್ ಎಂಟ್ರಿ ದರ್ಶನಂ ಟಿಕೆಟ್. 4 ಜನಕ್ಕೆ 1000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ನೋಡೋಣ, ಒಳಗಡೆ ಹೋಗಿ ನಿಮಗೆ ಮಿಕ್ಕಿದ ಅಪ್ಡೇಟ್ ಕೊಡ್ತೀನಿ. ಮಂತ್ರಾಲಯಕ್ಕೆ ಬಂದರೆ ಸೀದಾ ಒಳಗಡೆ ಹೋಗ್ಬಿಡೋದಲ್ಲ, ಎಂಟ್ರೆನ್ಸಲ್ಲೇ ರೈಟ್ ಸೈಡಲ್ಲಿ ನಿಮಗೆ ಮಂಶಾಲಮ್ಮ ದೇವಿ ಇದ್ದಾರೆ. ಸೊ ಮಂಶಾಲಮ್ಮ ದೇವಿ ದರ್ಶನ ಮಾಡಿ ನೀವು ಒಳಗಡೆ ಹೋಗಬೇಕು. ಇಲ್ಲಿಂದು ಸ್ಥಳ ಪುರಾಣದಲ್ಲಿ ಈ ದೇವತೆಯ ಉಲ್ಲೇಖವಿದೆ. ಸರ್ವದರ್ಶನದ ಲೈನು ಆಚೆಯಿಂದ ಸೀದಾ ಇಲ್ಲಿಗೆ ಬಂದು ಕನೆಕ್ಟ್ ಆಗುತ್ತೆ. ರಶ್ಶು ಇದೆ, ಒಳಗಡೆ ನೋಡಿದ್ರೆ ಗೊತ್ತಾಗ್ತಿದೆ. ಇಲ್ಲಿಂದನೇ ನೀವು ಒಂದು ನಮಸ್ಕಾರ ಮಾಡ್ಕೊಂಬಿಡಿ ರಾಯರಿಗೆ. ಈ ವರ್ಷ ಗುರುವಾರ ಸ್ಟಾರ್ಟ್ ಆಗಿದೆ. ಅದಲ್ದಿರ ಈ ವರ್ಷದ್ದು ಫಸ್ಟ್ ಹಬ್ಬ ಕೂಡ ಗುರುವಾರನೇ ಬಂದಿದೆ, ಸಂಕ್ರಾಂತಿ. ನಾನು ನಿಮ್ಮ ಪರವಾಗಿ ನಮಸ್ಕಾರ ಮಾಡ್ಕೊತೀನಿ. ದರ್ಶನ ಮುಗೀತು. ಪರಿಮಳ ಪ್ರಸಾದವನ್ನು ಕೂಡ ಸ್ವೀಕಾರ ಮಾಡಿದ್ದಾಯಿತು. ಟೈಮ್ ಈಗ 10 ಗಂಟೆ ಆಗಿದೆ. ಕ್ಯೂ ಸ್ವಲ್ಪ ಕಮ್ಮಿ ಆಗಿದೆ ಆ್ಯಕ್ಚುಲಿ, ಬಟ್ ಆಲ್ಮೋಸ್ಟ್ ನಮಗೇ 1 hour ಹಿಡಿಸ್ತು ದರ್ಶನ ಮುಗಿಸೋಷ್ಟರಲ್ಲಿ. ಜನರಲಿ ಮಾರ್ನಿಂಗ್ ಅವರ್ಸಲ್ಲಿ ತುಂಬ ಕ್ಯೂ ಇರುತ್ತೆ, ತುಂಬ ರಶ್ ಇರುತ್ತೆ. ಐ ಥಿಂಕ್ ಬೈ 11 ಆದಮೇಲೆ ಸ್ವಲ್ಪ ಕ್ಯೂ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ನೀವೇ ನೋಡ್ಬೋದು, ಮಾರ್ನಿಂಗ್ ಬಂದಾಗ ಇಲ್ಲಿ ಫುಲ್ ತುಂಬ್ಕೊಂಡಿದ್ರು ಜನ, ಈಗ ಅಷ್ಟಿಲ್ಲ. ಸೊ ಮೇ ಬಿ ದಟ್ಸ್ ದ ಥಿಂಗ್. ಬೈ 11 ಬಂದರೆ ನಿಮ್ಗೆ ದರ್ಶನ ಬೇಗ ಆಗುತ್ತೆ. ಲಾಸ್ಟ್ ಸತಿ ಮಂತ್ರಾಲಯಕ್ಕೆ ಬಂದಿದ್ದಾಗ ನಾವು ಯಾಗಂಟಿ ಅಂತ ಒಂದು ಕ್ಷೇತ್ರಕ್ಕೆ ಹೋಗಿದ್ರಿ. ಈ ಸತಿ ನಾನು ಬೇರೆ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ಬೇಕಂತಿದ್ದೀನಿ. ಟ್ರಾವೆಲ್ ಮಾಡಿ ನಮ್ಮ ಜೊತೆ ಗೊತ್ತಾಗುತ್ತೆ ಇಲ್ಲಿಗೆ. ಸೊ ಮೈಸೂರಿಗೆ ಹೋದರೆ ನಾವೆಲ್ಲರೂ ತಪ್ಪದೆ ವಿಸಿಟ್ ಮಾಡೋ ಒಂದು ಜಾಗ ಬಂದು ಚಾಮುಂಡೇಶ್ವರಿ ಟೆಂಪಲ್ಲು. ಚಾಮುಂಡೇಶ್ವರಿ ಟೆಂಪಲ್ ಆ್ಯಕ್ಚುಲಿ ಒಂದು ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಅದೇ ಥರ ಮಂತ್ರಾಲಯದಿಂದ ಜಸ್ಟ್ 100 kilometers ದೂರದಲ್ಲಿ ಅಲಂಪೂರ್ ಅಂತ ಒಂದು ಜಾಗ ಇದೆ. ಅಲಂಪೂರ್ ಜಾಗದಲ್ಲಿ ಜೋಗುಲಾಂಬ ತಲ್ಲಿ ಟೆಂಪಲ್ ಇದೆ. ಸೊ ಜೋಗುಲಾಂಬ ಟೆಂಪಲ್ಲು ಕೂಡ ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಒಂದು. ಸೊ ಇವಾಗ ನಾವು ಕರೆಂಟ್ಲಿ ಆ ದೇವಸ್ಥಾನದ ಕಡೆಗೇ ಹೊರಟಿದ್ದೀವಿ. ಮಂತ್ರಾಲಯದಿಂದ ಮ್ಯಾಪ್ಸು ಆಲ್ಮೋಸ್ಟ್ 1.5 hours ಬೇಕು ಅಂತ ತೋರಿಸ್ತಿದೆ. 1:30 ಆಗ್ಬೋದು ನಾವು ರೀಚ್ ಆಗೋಷ್ಟರಲ್ಲಿ. ಟೆಂಪಲ್ಲು 2 o'clock ಓಪನ್ ಆಗುತ್ತೆ ಅಂತ ಇದೆ ಗೂಗಲ್ ಮ್ಯಾಪ್ಸಲ್ಲೇ. ಸೊ ವಿಲ್ ಬಿ ಲೈಕ್ ಅರ್ಲಿ ಬೈ 30 minutes. ದಟ್ಸ್ ಓಕೆ. ತುಂಬ ಟ್ರಕ್ಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಹೈವೇಲಿ ಈ ಥರ ಹಿಂದೆಗಡೆ ಬಟ್ಟೆ ಕಟ್ಕೊಂಡಿರ್ತಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕರ್ನೂಲ್ ಸಿಟಿನ ಪಾಸ್ ಆಗ್ತಾ ಇದ್ದೀವಿ. ಅನದರ್ 25 kilometers ಟು ಗೋ. ತುಂಗಭದ್ರಾ ನದಿನ ಕ್ರಾಸ್ ಆಗ್ತಾ ಇದ್ದೀವಿ. ಮುಂದೆಗಡೆ ಇದು ಕೃಷ್ಣಾ ನದಿ ಜೊತೆ ಮಿಲನ ಆಗುತ್ತೆ. ಸ್ವಲ್ಪ ದೂರದಲ್ಲೇ ಇದೆ ಆ ಪಾಯಿಂಟು. ರೋಡ್ ಬಗ್ಗೆ ಅಷ್ಟೇನು ಕಂಪ್ಲೇಂಟ್ಸ್ ಇಲ್ಲ, ಮೋರ್ ಆರ್ ಲೆಸ್ ಚೆನ್ನಾಗೇ ಇದೆ. ಇನ್ನೇನು ಆಲ್ಮೋಸ್ಟ್ ಟೆಂಪಲ್ನ ಕೂಡ ರೀಚ್ ಆಗ್ತಿದ್ದೀವಿ. ಟೆಂಪಲ್ದು ಎಂಟ್ರೆನ್ಸ್ ಕಾಣಿಸ್ಕೊಂತು. ಸೊ ವಿ ಹ್ಯಾವ್ ರೀಚ್ಡ್ ಜೋಗುಲಾಂಬ ಬಾಲಬ್ರಹ್ಮೇಶ್ವರ ಸ್ವಾಮಿ ಟೆಂಪಲ್, ಅಲಂಪೂರ್ ಜೋಗುಲಾಂಬ ದೇವಸ್ಥಾನ ರೀಚ್ ಆಗಿದ್ದೀವಿ. 1 ಕಾಲ್ ಆಗಿತ್ತು ಟೈಮ್ ನಾವು ರೀಚ್ ಆದಾಗ. ಸೊ ಲೈಕ್ ಫಾರ್ಚುನೇಟ್ ಎನಫ್ ಅಂತ ಹೇಳ್ಬೋದು. ಬಿಕಾಸ್ ಇಲ್ಲಿ ಬ್ರಹ್ಮೋತ್ಸವ ಆಯೋಜನೆ ಮಾಡಿದ್ದಾರೆ 19th. ಹಾಗಾಗಿ ಲೈಕ್ ಕ್ಲೀನಿಂಗ್ ಕಾರ್ಯಕ್ರಮನ ಇಟ್ಕೊಂಡಿದ್ರು. ಸೊ ವಿ ಜಸ್ಟ್ ರನ್ನಿಂಗ್ ಇನ್ ಟು ದ ಟೆಂಪಲ್. ಸೊ ದರ್ಶನ ಆಯಿತು ಜಸ್ಟು. ತುಂಬ ಜನಕ್ಕೆ ಕ್ಷೇತ್ರದ ಬಗ್ಗೆ ಐಡಿಯಾನೇ ಇರಲ್ಲ. ಇದೊಂದು ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಒಂದು ದೇವಸ್ಥಾನ. ಆ್ಯಂಡ್ ಇಲ್ಲಿ ಸತೀದೇವಿದು ಟೀಚ್ ಬಿದ್ದಿದೆ ಅಂತ ನಂಬಿಕೆ ಇದೆ ಕ್ಷೇತ್ರಕ್ಕೆ. ಅದಲ್ದಿರ ಇಲ್ಲಿ ಈಶ್ವರನ ದೇವಸ್ಥಾನಗಳು ಕೂಡ ಇದೆ. 9 ಈಶ್ವರನ ದೇವಸ್ಥಾನಗಳು ಬರುತ್ತೆ. ಒಂದು ಆರ್ಕಿಯಾಲಜಿಕಲ್ ಸೈಟ್ ಆ್ಯಕ್ಚುಲಿ. ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಇದೆ. ಚಾಲುಕ್ಯ ರಾಜರು ಇದನ್ನು ನಿರ್ಮಾಣ ಮಾಡಿರೋ ಒಂದು ಇತಿಹಾಸ ಇದೆ ಇಲ್ಲಿದ್ದು. ನಿಮಗೆ ಫ್ರೇಮಲ್ಲಿ ಕಾಣಿಸ್ತಾ ಇರೋದು ಜೋಗುಲಾಂಬ ಟೆಂಪಲ್ ಎಂಟ್ರನ್ಸ್. ಈ ದೇವಸ್ಥಾನದ ಬಲಭಾಗದಲ್ಲಿ ನಿಮಗೆ ನವಬ್ರಹ್ಮ ಟೆಂಪಲ್ ಹೋಗೋದಕ್ಕೆ ದಾರಿ ಇದೆ. ಈ ದೇವಸ್ಥಾನಗಳು ಬಾದಾಮಿ ಚಾಲುಕ್ಯರ ಪೀರಿಯಡಲ್ಲಿ ನಿರ್ಮಾಣ ಆಗಿರೋದು. ಪುಲಕೇಶಿ II ಅವರು ಇನ್ಸ್ಟ್ರೂಮೆಂಟಲ್ ಈ ಟೆಂಪಲ್ಸ್ ನಿರ್ಮಾಣ ಆಗೋದಕ್ಕೆ. ಬಟ್ ಏನಪ್ಪಾ ಅಂದರೆ ಎಲ್ಲ ಡೆಸ್ಟ್ರಾಯ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಪೂಜೆ ಮಾತ್ರ 9 ದೇವಸ್ಥಾನಗಳಲ್ಲಿ ಖಾಲಿ 1 ದೇವಸ್ಥಾನಕ್ಕೆ ಮಾತ್ರ ಮಾಡ್ತಾರೆ. ಆ 1 ದೇವಸ್ಥಾನನೇ ಬಾಲಬ್ರಹ್ಮೇಶ್ವರ ಸ್ವಾಮಿ. ಮಿಕ್ಕಿರೋ ಶಿವಲಿಂಗಗಳಿಗೆ ಇಲ್ಲಿ ಪೂಜೆ ಇಲ್ಲ. ಬಟ್ ಹೆಸರು ಹೇಳೋದಾದರೆ ಗರುಡ ಬ್ರಹ್ಮ, ಸ್ವರ್ಗ ಬ್ರಹ್ಮ, ಕುಮಾರ ಬ್ರಹ್ಮ, ತಾರಕ ಬ್ರಹ್ಮ, ಅರ್ಕ ಬ್ರಹ್ಮ, ವೀರ ಬ್ರಹ್ಮ, ಪದ್ಮ ಬ್ರಹ್ಮ ಮತ್ತು ವಿಶ್ವ ಬ್ರಹ್ಮ ಟೆಂಪಲ್ ಅಂತ ಇದೆ ಇಲ್ಲಿ.
ನಿಮಗೆ ಫ್ರೇಮಲ್ಲಿ ಕಾಣಿಸ್ತಾ ಇರೋದೇ ಬಾಲಬ್ರಹ್ಮೇಶ್ವರ ಸ್ವಾಮಿ ದೇವಸ್ಥಾನದ ಧ್ವಜಸ್ತಂಭ. ನೀವು ನಮಸ್ಕಾರ ಮಾಡ್ಕೊಂಬಿಡಿ, ಇಲ್ಲಿಂದನೇ ನಾನು ಒಳಗಡೆ ಹೋಗಿ ಬರ್ತೀನಿ. ಈ ದೇವಸ್ಥಾನದ ಪ್ರಾಂಗಣದಲ್ಲಿ ನೋಡಿದ್ರೆ ವಿಧವಾದ ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಟೆಂಪಲ್ಲು. ಟೈಮ್ ಈಗ 2:30 ಆಗಿದೆ. ಜೋಗುಲಾಂಬಾ ದೇವಿ ದರ್ಶನ ಮತ್ತು ಬಾಲಬ್ರಹ್ಮೇಶ್ವರ ಸ್ವಾಮಿ ದರ್ಶನ ಮತ್ತು 9 ಶಿವಲಿಂಗಗಳ ದರ್ಶನ ಮುಗಿಸ್ಕೊಂಡು ನಾವು ಅಲಂಪುರ್ ಜಾಗದಿಂದ ಹೊರಟಿದ್ದೀವಿ. ಕರ್ನೂಲ್ಗೆ ಹೋಗಿ ತದನಂತರ ಮುಂದಿನ ನಮ್ಮ ಪಯಣ ಇರುತ್ತದೆ. ಸ್ಟೇ ಟ್ಯೂನ್ ಟು ಚಾನಲ್ ಗಮ್ಯ. ಕರ್ನೂಲ್ ಬಂದ್ಬಿಟ್ಟು ಒಂಥರ ಹಬ್ ಇದ್ದಂಗೆ. ಸೊ ಬೈ ಬಸ್ಸು, ಬೈ ಫ್ಲೈಟು, ಬೈ ಟ್ರೈನ್ ಕೂಡ ಬರ್ಬೋದು. ಬಟ್ ಅಲಂಪುರ್ ಸ್ವಲ್ಪ ರಿಮೋಟ್ ಜಾಗ. ರೈಲ್ವೆ ಸ್ಟೇಷನ್ ಇದೆ, ಬಟ್ ವೆರಿ ಲಿಮಿಟೆಡ್ ಆ್ಯಕ್ಸೆಸ್, ಲೈಕ್ 3 ಟ್ರೈನ್ಸ್ ನಿಲ್ಲುತ್ತೆ ಅಷ್ಟೇ. ಸೊ ನಿಮ್ಮ ಓನ್ ವೆಹಿಕಲಲ್ಲಿ ಬಂದರೆ ಇಲ್ಲಿಗೆ ಸಮಸ್ಯೆ ಇರಲ್ಲ. ನಿಮಗೆ ಫ್ರೇಮಲ್ಲಿ ಕಾಣಿಸ್ತಾ ಇರೋದು ತುಂಗಭದ್ರಾ ನದಿ. ಮುಂದೆ ಇದು ಕೃಷ್ಣಾ ನದಿ ಜೊತೆ ಮಿಲನ ಆಗುತ್ತೆ. ಆ ಜಾಗನೇ ಅಲಂಪುರಿಂದ ಸ್ವಲ್ಪ ಮುಂದೆಗಡೆ ಇದೆ. ಬಟ್ ನಾವಲ್ಲಿ ಹೋಗಲಿಲ್ಲ, ಟೈಮ್ ಸಾಕಾಗಲಿಲ್ಲ ನಮಗೆ. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಬಿಲ್ಲಾ ಸುರ್ಗಮ್ ಕೇವ್ಸ್. ಇದು ಅಲಂಪುರಿಂದ 89 ಕಿಲೋಮೀಟರ್ಸ್ ಇದೆ. 2 ಅವರ್ಸ್ ಬೇಕಾಗುತ್ತೆ. ಕರೆಂಟ್ಲಿ ನಾವು NH40 ಇದು ಕರ್ನೂಲಿಂದನೇ ಸ್ಟಾರ್ಟ್ ಆಗುತ್ತೆ. ಇಟ್ ವಿಲ್ ಗೋ ಆಲ್ ದ ವೇ ಟು ರಾಣಿಪೇಟ್, ದಟ್ ಈಸ್ ಇನ್ ತಮಿಳ್ನಾಡು. ರಾಯಲಸೀಮಾ ಎಕ್ಸ್ಪ್ರೆಸ್ ವೇ. ಸಕ್ಕದಾಗಿದೆ ಈ ರೋಡು. ನೋಡ್ತಾ ನೋಡ್ತಾ ರೋಡು ಕೂಡ ಚಿಕ್ಕದಾಯಿತು. NH40 ಸ್ವಲ್ಪ ಒಳಗಡೆ ಬಂದಿದ್ದೀವಿ ಅಷ್ಟೇ. ಆ್ಯಂಡ್ ಈವನ್ ಆಫ್ ರೋಡಿಂಗ್ ಕೂಡ ಬಂದ್ಬಿಡ್ತು. ಬೆಳಗ್ಗೆ ಮಂತ್ರಾಲಯದ ದರ್ಶನ ಮುಗಿಸ್ಕೊಂಡು ನಾವು ಅಲಂಪುರ್ ಜೋಗುಲಾಂಬ ಟೆಂಪಲ್ ಹೋಗಿದ್ರಿ. ಅಲಂಪುರ್ ಜೋಗುಲಾಂಬ ಟೆಂಪಲ್ ನೋಡಿಕೊಂಡು ನಾವು ಇವಾಗ ಬಂದಿರೋ ಜಾಗ ಬಿಲ್ಲಾ ಸುರಂಗಮ್ ಕೇವ್ಸ್ ಅಂತ. ಸೊ ಒಳಗಡೆ 50 ರೂಪೀಸ್ ಚಾರ್ಜ್ ಮಾಡ್ತಿದ್ದಾರೆ ಪರ್ ಪರ್ಸನ್ ಹೋಗೋದಕ್ಕೆ. ಆ್ಯಂಡ್ ಲೈಕ್ ಕ್ಯಾಮ್ರಾ ಅಲೋ ಮಾಡೋದಕ್ಕೆ 1000 ರೂಪೀಸ್ ಚಾರ್ಜ್ ಮಾಡ್ತಿದ್ದಾರೆ. ಅದು ಕೇವ್ ಎಂಟ್ರೆನ್ಸು. ಸೊ ಫೋನಲ್ಲೇ ರೆಕಾರ್ಡ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನೈಸ್ ಪ್ಲೇಸ್, ನೋಡಿ ನೀವು. ಈ ಜಾಗ ನೋಡಿದ್ರೆ ಡೆಫಿನೆಟ್ಲಿ ನಾವು ಯಾವುದೋ ಬೇರೆ ದೇಶದಲ್ಲಿದ್ದೀವಿ ಅಂತ ಒಂದು ಫೀಲ್ ಅಂತೂ ಡೆಫಿನೆಟ್ಲಿ ಬರುತ್ತೆ. ಈ ಕೇವ್ಸ್ನ ಬ್ರಿಟಿಷ್ ಜಿಯಾಲಜಿಸ್ಟ್ ರೋಬರ್ಟ್ ಬ್ರೂಸ್ ಅನ್ನೋರು 1884 ಡಿಸ್ಕವರ್ ಮಾಡಿದ್ರಂತೆ. ಆ್ಯಕ್ಚುಲಿ ಈ ಕೇವ್ಸು ತುಂಬ ಲೆಸ್ ಡಿಸ್ಕವರ್ಡ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಕಮ್ಮಿ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇದೆ. ಇದು ನೋಡೋದಕ್ಕೆ ಒಳ್ಳೆ ತೋರಣಗಳ ಥರ ಇದೆ, ಕಲ್ಲಿನ ತೋರಣಗಳು. ಬೇಸಿಕಲಿ ಇದೆಲ್ಲ ಲೈಮ್ ಸ್ಟೋನ್ಗಳು. ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಇಯರ್ಸ್ ಆಗೋ ಡೆಫಿನೆಟ್ಲಿ ಇಲ್ಲೊಂದು ವಾಟರ್ ಸೋರ್ಸ್ ಇರುತ್ತೆ. ಆ ವಾಟರ್ ಸೋರ್ಸು ಈ ಥರ ಒಂದು ಫಾರ್ಮೇಷನ್ನ ಕ್ರಿಯೇಟ್ ಮಾಡಿದೆ. ನೋಡೋದಕ್ಕಂತೂ ತುಂಬ ಚಂದವಾಗಿದೆ. ನೀವು ಬಂದು ನೋಡಿ. ನ್ಯಾಚುರಲ್ಲಾಗಿ ಫಾರ್ಮ್ ಆಗಿರೋ ಈ ಕಾರ್ವಿಂಗ್ಸ್ನ ಎಂಜಾಯ್ ಮಾಡಿ ಆ್ಯಂಡ್ ಫೋಟೋಸ್ ತೆಕ್ಕೊಳೋದನ್ನು ಮರಿಬೇಡಿ. ಬಿಲ್ಲಾ ಸುರ್ಗಮ್ ಕೇವ್ಸಿಂದ ನೆಕ್ಸ್ಟ್ ನಾವು ಹೊರಟಿರೋ ಜಾಗ ಯಾಗಂಟಿ ಉಮಾಮಹೇಶ್ವರ ಸ್ವಾಮಿ ದೇವಸ್ಥಾನ. ಇದು 30 ಕಿಲೋಮೀಟರ್ಸ್ ಇದೆ. 1 ಅವರ್ ಅಂತೂ ಬೇಕಾಗುತ್ತೆ. ರೋಡು ಚಿಕ್ಕದಾಗಿದೆ, ಆದರೆ ಚೆನ್ನಾಗೇ ಇದೆ. ಆ್ಯಂಡ್ ಸನ್ಸೆಟ್ ಅದ್ಭುತವಾಗಿ ಆಗ್ತಾಯಿದೆ. ಏನೋ ಈ ಕಡೆ ಸ್ವಲ್ಪ ಸನ್ಸೆಟ್ ಚೆನ್ನಾಗಾಗುತ್ತೆ, ಕಲರ್ಫುಲ್ ಆಗಿರುತ್ತೆ ನೋಡೋದಕ್ಕೆ. ಟೈಮ್ 6 ಗಂಟೆ ಆಗಿದೆ. ಯಾಗಂಟಿ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಸೊ ಈ ಯಾಗಂಟಿ ಕ್ಷೇತ್ರದ ಬಗ್ಗೆ ತುಂಬ ಡೀಟೇಲ್ ವಿಡಿಯೋ ನಾನು ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲಿ ಹಾಕಿದ್ದೆ. ಸೊ ಡೀಟೇಲ್ ವಿಡಿಯೋ ನೀವು ಆ ವ್ಲಾಗಲ್ಲಿ ನೋಡಿ. ಇವಾಗ ಜಸ್ಟ್ ಗ್ಲಿಮ್ಸ್ ಮಾತ್ರ ನೋಡಿ. ಇಲ್ಲಿ ಆಲ್ರೆಡಿ ಸನ್ಸೆಟ್ ಟೈಮ್ ಆಗಿದೆ. ಸೊ ಅಷ್ಟು ನಿಮಗೆ ಕ್ಲಿಯರಾಗಿ ವ್ಯೂ ಸಿಗೋಲ್ಲ. ಸೊ ಆ ವಿಡಿಯೋ ನೋಡಿ, ಫುಲ್ ಡೀಟೇಲ್ ವಿಡಿಯೋ ಸಿಗುತ್ತೆ. ಸೊ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಲೆಫ್ಟ್ ಸೈಡಲ್ಲಿ ಒಂದು ಹೋಲಿ ಪಾಂಡ್ ಸಿಗುತ್ತೆ, ಪುಷ್ಕರಣಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ 15th ಸೆಂಚುರಿಲಿ ನಿರ್ಮಾಣ ಆಗಿರೋದು. ಹರಿಹರ ಬುಕ್ಕರಾಯರು, ವಿಜಯನಗರ ಎಂಪರರ್ ಅವರು ನಿರ್ಮಾಣ ಮಾಡಿರೋದು. ಆದರೆ ಇತಿಹಾಸ ತುಂಬ ಹಳೇದಿದೆ ಈ ದೇವಸ್ಥಾನದ್ದು. ಅಗಸ್ತ್ಯ ಮುನಿಗಳು ಇಲ್ಲಿ ತಪಸ್ ಮಾಡಿರೋ ಒಂದು ಇತಿಹಾಸ ಇದೆ. ಬ್ರಹ್ಮಂಗಾರದ್ದು ಒಂದು ಇತಿಹಾಸ ಇದೆ. ಇಲ್ಲಿ ಸ್ಮಾಲ್ ಒಂದು ಆರ್ಚ್ ಥರ ಇದೆಯಲ್ಲ, ಆ ಆರ್ಚ್ ಒಳಗಡೆ ಆ್ಯಕ್ಚುಲಿ ಒಂದು ನಂದಿ ಸ್ಟ್ಯಾಚ್ಯೂ ಇದೆ. ಅದು ಒಳಗಡೆ ಕಂಟಿನ್ಯೂಸ್ ಆಗಿ ವಾಟರ್ ಫ್ಲೋ ಆಗ್ತಾ ಇರುತ್ತೆ. ಸೊ ವೆದರ್ ಇಟ್ ಈಸ್ ಸಮ್ಮರ್ ಆರ್ ವಿಂಟರ್, ಇಟ್ ಡಸಂಟ್ ಮ್ಯಾಟ್ರ್ ಆ್ಯಕ್ಚುಲಿ. ಸೊ ಆಲ್ ಥ್ರೂಔಟ್ ದ ಸೀಸನ್ ಆ ವಾಟರ್ ಸರ್ಜ್ ಇರುತ್ತೆ.
ಗ್ರೌಂಡಿಂದ ಸ್ವಲ್ಪ ಮೇಲ್ಗಡೆ ನಡ್ಕೊಂಬಂದರೆ ನಿಮಗೆ ಟೆಂಪಲ್ದು ಮೇನ್ ಸ್ಯಾಂಕ್ಟಮ್ ಬರುತ್ತೆ. ಸೊ ಇಲ್ಲಿ ಒಳಗಡೆ ಹೋದರೆ ಉಮಾಮಹೇಶ್ವರ ಸ್ವಾಮಿಯಾಗಿ ಶಿವ ದರ್ಶನ ಕೊಡ್ತಾರೆ ನಮಗೆ. ಸೊ ಇಲ್ಲಿ ಆಪೋಸಿಟಲ್ಲಿ ನೋಡಿದ್ರೆ ಇಲ್ಲಿ ನಿಮಗೆ ವೆಂಕಟರಮಣ ಸ್ವಾಮಿ ದರ್ಶನ ಇದೆ. ಬಟ್ ಆ್ಯಕ್ಚುಲಿ ಇವಾಗ ಕ್ಲೋಸ್ ಆಗಿದೆ. ಬಟ್ ಅದೊಂದು ಗುಹೆ ಒಳಗಡೆ ಹೋಗ್ಬೇಕು. ಇಲ್ಲಿ ಹಿಂದೆಗಡೆ ಕೂಡ ಇನ್ನೊಂದು ಗುಹೆ ಇದೆ. ಅಲ್ಲಿ ಬ್ರಹ್ಮಂಗಾರು ತಪಸ್ ಮಾಡಿದ್ರು ಅಂತ ಒಂದು ಸ್ಥಳ ಇತಿಹಾಸ ಇದೆ ಈ ಜಾಗದ್ದು. ಇಲ್ಲಿಂದನೇ ಉಮಾಮಹೇಶ್ವರ ಸ್ವಾಮಿಗೆ ಒಂದು ನಮಸ್ಕಾರ ಮಾಡ್ಕೊಂಬಿಡಿ. ಆ್ಯಕ್ಚುಲಿ ಇಲ್ಲಿ ಲಿಂಗಾಕಾರದಲ್ಲಿ ಪೂಜೆ ಮಾಡಲ್ಲ, ಅರ್ಧನಾರೀಶ್ವರ ರೂಪದಲ್ಲಿ ಇಲ್ಲಿ ದರ್ಶನ ಮಾಡ್ಕೋಬೋದು. ಅಂದರೆ ಶಿವ ಮತ್ತು ಪಾರ್ವತಿ ಮಾತೆ ಒಂದೇ ಕಲ್ಲಿನಲ್ಲಿ ವ್ಯಕ್ತ ಮಾಡ್ಕೊಂಡಿರೋದು. ಮೇಲ್ಗಡೆ ಒಂದು ಸ್ಮಾಲ್ ಡಾಟ್ ಥರ ಏನು ಕಾಣಿಸ್ತಿದೆ, ಅದು ಆ್ಯಕ್ಚುಲಿ ದೀಪ. ಪ್ರತಿದಿನ ಇಲ್ಲಿ ಮೇಲ್ಗಡೆ ಹೋಗಿ ದೀಪ ಹಚ್ತಾರೆ. ಬೆಳಗ್ಗೆ ಹೊತ್ತು ಬಂದಿದ್ರೆ ನಿಮ್ಗೆ ಗೊತ್ತಾಗಿರೋದು ಅದೆಷ್ಟು ಕಷ್ಟ ಇರ್ತಿತ್ತು ಅಂತ. ಇವಾಗ ನಿಮ್ಗೆ ಐಡಿಯಾ ಇಲ್ಲ. ದೇವಸ್ಥಾನದ್ದು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಈ ನಂದಿ ಸ್ಟ್ಯಾಚ್ಯೂ ಅಂತಲೇ ಹೇಳ್ಬೋದು. ಎವ್ರಿ 20 years ಒನ್ಸ್ ನೋಡಿದಾಗ 1 inch ಈ ನಂದಿ ಸ್ಟ್ಯಾಚ್ಯೂ ಗ್ರೋ ಆಗಿರುತ್ತಂತೆ. ಒಂದು ಕಾಲದಲ್ಲಿ ನಂದಿ ಸುತ್ತಲೂ ಪ್ರದಕ್ಷಿಣೆ ಆಗ್ಬೋದಿತ್ತು, ಇವಾಗ ನೋಡಿ ಹೆಂಗಿದೆ ಅಂತ. ಸೊ ಕಾಲಜ್ಞಾನದ ಪ್ರಕಾರ ಇದು ನಡೆದಿದ್ದ ದಿನ ಕಲಿಯುಗ ಅಂತ್ಯ ಆಗುತ್ತೆ ಅಂತ ಇಲ್ಲಿನ ಸ್ಥಳ ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಇವತ್ತಿನ ಟಾಸ್ಕ್ ಆಲ್ಮೋಸ್ಟ್ ಮುಗೀತು. ಸೊ ಏನೇನು ಅಂದ್ಕೊಂಡಿದ್ರಿ ಎಲ್ಲ ದೇವಸ್ಥಾನಗಳನ್ನೂ ವಿಸಿಟ್ ಮಾಡಿದ್ದಾಯಿತು. ಸೊ ಇಲ್ಲಿಗೆ ಇವತ್ತಿನ ದಿನ ಮುಗಿಯುತ್ತೆ. ಲೈಕ್ ಇಲ್ಲಿಂದ ನಾವು ನಂದ್ಯಾಲ ಅಂತ ಒಂದು ಜಾಗಕ್ಕೆ ಹೋಗಿ ನೈಟ್ ಸ್ಟೇ ಮಾಡ್ತೀವಿ. ಟೈಮ್ ಕರೆಂಟ್ಲಿ 7 o'clock ಆಗಿದೆ. ಸೊ ಸ್ಟೇ ಟ್ಯೂನ್. ಯಾಗಂಟಿಯಿಂದ ನಂದ್ಯಾಲ 48 kilometers ಇದೆ. 1 hour ಟೈಮ್ ಅಂತೂ ಬೇಕಾಗುತ್ತೆ. ಹಾಯ್, ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ಸಂಡೇ ಮಾರ್ನಿಂಗ್ 9 o'clock ಆಗಿದೆ. ರೆಡಿಯಾಗಿದ್ದೀವಿ ಎಲ್ಲ ನೋಡೋದಕ್ಕೆ. ಹೋಟೆಲ್ ಚಾಣಕ್ಯದಲ್ಲಿ ಸ್ಟೇ ಮಾಡಿದ್ದೀವಿ. ಸೊ ಲಾಸ್ಟ್ ಟೈಮ್ ಇಲ್ಲೇ ಸ್ಟೇ ಮಾಡಿದ್ದು, ಚೆನ್ನಾಗಿದೆ. ಇಲ್ಲಿ ಎಸಿ ರೂಮ್ ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ಈ ಥರ ಹಾಲತ್ತಲ್ಲಿದೆ. ಅರೌಂಡ್ 2,800 rupees ಚಾರ್ಜ್ ಮಾಡಿದ್ರು ಫಾರ್ 4 members. ದಟ್ಸ್ ರಿಯಲಿ ಎ ಗುಡ್ ಡೀಲ್. ಇಲ್ಲಿಂದ ನಾವು ಮಹಾನಂದಿಗೆ ಹೋಗ್ತೀವಿ. ಸ್ಟೇ ಟ್ಯೂನ್. ಮಹಾನಂದಿದ ಅಪ್ಡೇಟ್ಸ್ ಕೊಡ್ತೀನಿ ನಿಮಗೆ ನೆಕ್ಸ್ಟ್. ನೋಡ್ತಾ ಲಾಸ್ಟ್ ಟೈಮ್ ನಾ ಈ ರೀಜನ್ ಕಡೆ ಬಂದಾಗ ಇಟ್ ವಾಸ್ ಸೆಪ್ಟೆಂಬರ್ ಆ್ಯಂಡ್ ಇಟ್ ವಾಸ್ ಅ ರೈನ್ ಸೀಸನ್. ಇವಾಗಿನ್ನ ಜನವರಿಲಿದ್ದೀವಿ. ಬಟ್ ಸೂರ್ಯದೇವ ಮಾತ್ರ ಆಚೆ ಕಡೆ ವಿಜೃಂಭಣೆಯಿಂದ ಬಂದಿದ್ದಾರೆ. ಫುಲ್ ಸೆಕೆ ಕಿತ್ಕೊಳಂತೆ ಸ್ವಲ್ಪ ಹೊತ್ತಿಗೆ. ಆ್ಯಂಡ್ ಗಾಡಿ ಕೂಡ ರೆಡಿಯಾಗಿದೆ. ಅವರು ರೆಡಿಯಾಗಿದ್ದಾರೆ ಬಾಯ್ಸು. ಹೊರಡೋದಷ್ಟೇ ಇಲ್ಲಿಂದ. ನಂದ್ಯಾಲಿಂದ ಮಹಾನಂದಿ 18 kilometers ಇದೆ. ಅರೌಂಡ್ 30 minutes ಅಂತೂ ಬೇಕಾಗುತ್ತೆ. ಲಾಸ್ಟ್ ಸತಿ ನಾನು ಈ ರೀಜನ್ಗೆ ಬಂದಾಗ ಇಟ್ ವಾಸ್ ಪೋರಿಂಗ್ ಲೈಕ್ ಎನಿಥಿಂಗ್. ಲೈಕ್ ಮಳೆ ಅಂತೂ ಭಯಂಕರವಾಗಿತ್ತು. ಅಂದ್ಕೊಂಡಿರಲಿಲ್ಲ ಅವಾಗ ಅಹೋಬಿಲಂ ಟ್ರಕ್ಕಿಂಗ್ ಎಲ್ಲ ಮುಗಿಸ್ತೀವಿ ಅಂತ. ಫಾರ್ಚುನೇಟ್ಲಿ ಅವಾಗ ಲೈಕ್ ವಿ ಕುಡ್ ಏಬಲ್ ಟು ಡೂ. ಬಟ್ ಈ ಸತಿ ನೋಡಿ ಬಿಸಿಲು ಯಾವ ಪ್ರಮಾಣದಲ್ಲಿದೆ ಅಂತ. 10:30 ಆಗಿದೆ ಟೈಮು. ಮಹಾನಂದಿ ರೀಚ್ ಆಗಿದ್ದೀವಿ. ನೋಡ್ಬೋದು ಹಿಂದೆಗಡೆ ಒಂದು ಸ್ಟ್ಯಾಚ್ಯೂ ಇದೆ. ಆಮೇಲೆ ಇದು ಟೆಂಪಲ್ ಎಂಟ್ರೆನ್ಸು. ನಂದಿ ಸ್ಟ್ಯಾಚ್ಯೂಗೂ ಈ ದೇವಸ್ಥಾನಕ್ಕೂ ಒಂದು ಲಿಂಕ್ ಇದೆ. ಅದ್ರ ಬಗ್ಗೆ ನಿಮಗೆ ಮುಂದೆ ಗೊತ್ತಾಗುತ್ತೆ. ಈ ದೇವಸ್ಥಾನದ ಒಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಒಳಗಡೆ ಒಂದು 3 ponds ಇದೆ. ಅದಂತೂ ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ ನೋಡೋದಕ್ಕೆ. ಬಟ್ ರೆಕಾರ್ಡ್ ಮಾಡೋದಕ್ಕಾಗಲ್ಲ. ಸೊ ಹಿಂಗಿದೆ ಟೆಂಪಲ್ಸ್ ಲಿಸ್ಟೆಲ್ಲ ಇದು ಒಳಗಡೆ ಹಾಕಿದ್ದಾರೆ. ಇದೆಲ್ಲನೂ ಈ ಏರಿಯಾದ ಸುತ್ತಮುತ್ತನೇ ಬರುತ್ತೆ. ಮಹಾನಂದಿದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಇಲ್ಲಿರೋ ಶಿವ ಬಂದ್ಬಿಟ್ಟು ಸ್ವಯಂ ವ್ಯಕ್ತಮೂರ್ತಿ. ಸೊ ಲಿಂಗಾಕಾರದಲ್ಲಿ ಪೂಜೆ ನಡೆಯಲ್ಲ. ದರ್ಶನ ಮಾಡೋದು ಕೂಡ ಒಂದು ವಿಶೇಷವಾಗಿರುತ್ತೆ. ನಮ್ಮ ಅಡ್ವಾಂಟೇಜ್ಗೆ ಇವತ್ತು ಕೂಡ ನಾವು ಸ್ಪರ್ಶ ದರ್ಶನ ಟಿಕೆಟ್, ಲೈಕ್ ಲಾಸ್ಟ್ ಟೈಮ್ ಬಂದಾಗಲೂ ಸ್ಪರ್ಶ ದರ್ಶನ ಮಾಡಿದ್ವಿ. ಇವಾಗ್ಲೂ ಸ್ಪರ್ಶ ದರ್ಶನ ಟಿಕೆಟ್ ಸಿಕ್ಕಿದೆ. ಆ್ಯಂಡ್ ವಿ ಆರ್ ಗೆಟಿಂಗ್ ಇನ್. ಆ್ಯಂಡ್ ಒಳಗಡೆ ಮೊಬೈಲ್ ಮತ್ತು ಕ್ಯಾಮ್ರಾ ಏನೂ ಅಲೋ ಮಾಡಲ್ಲ. ಒಳಗಡೆ ಹೋಗಿದ ತಕ್ಷಣ ಡೆಪಾಸಿಟ್ ಮಾಡಿ ವಿ ಹ್ಯಾವ್ ಟು ಗೆಟ್ ಇನ್ ಟು ದ ಟೆಂಪಲ್. ಶಿಲಾದ ಮಹರ್ಷಿಗಳು ಈ ಕ್ಷೇತ್ರದಲ್ಲಿ ಘೋರ ತಪಸ್ ಮಾಡ್ತಾರೆ ಸಂತಾನ ಭಾಗ್ಯಕ್ಕಾಗಿ. ಶಿವ ಪ್ರತ್ಯಕ್ಷನಾಗಿ ವರ ಕೊಡ್ತಾರೆ. ಅವರು ನಂದನುಡು ಅಂತ ಹೆಸರಿಟ್ಕೊಂತಾರೆ ಅವ್ರ ಮಗನಿಗೆ. ನಂದನುಡು ಕೂಡ ಶಿವನಿಗಾಗಿ ಘೋರ ತಪಸ್ ಮಾಡ್ತಾನೆ ಇದೇ ಜಾಗದಲ್ಲಿ. ಆಗ ತಿರ್ಗಾ ಶಿವ ಪ್ರತ್ಯಕ್ಷನಾಗಿ ಏನಪ್ಪ ಏನು ಕತೆ ನಿಂದು ಅಂತ ಕೇಳಿದಾಗ ನಂದನುಡು ಶಿವನ ಹತ್ರ ಲೈಕ್ ನನ್ನ ವಾಹನವಾಗಿ ಸ್ವೀಕರಿಸಿ ಅಂತೂ ಕೇಳ್ಕೊತಾನೆ. ಅದು ಈ ಕ್ಷೇತ್ರದ್ದು ಬ್ಯಾಕ್ ಸ್ಟೋರಿ. ಇಲ್ಲಿಂದ ಒಳಗಡೆಗೆ ಫೋನ್ ಅಲೋ ಮಾಡಲ್ಲ. ಇಲ್ಲಿಂದಾನೇ ನೀವು ಒಂದು ನಮಸ್ಕಾರ ಮಾಡ್ಕೊಂಬಿಡಿ. ಟೈಮ್ ಈಗ 12:30 ಆಗಿದೆ. ಹೊರಗಡೆ ಪುಷ್ಕರಣಿ ಸ್ನಾನ ಮಾಡಿ ಮಹಾನಂದೀಶ್ವರ
ಸ್ವಾಮಿ ದರ್ಶನ ಮತ್ತು ಕಾಮೇಶ್ವರಿ ರೂಪಿಯಾಗಿರೋ ಪಾರ್ವತಿ ಮಾತೆ ದರ್ಶನ ಮುಗಿಸಿ ಒಳಗಡೆ ನಿಮಗೆ ಪಂಚಪಾಂಡವರು ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅದನ್ನು ಕೂಡ ದರ್ಶನ ಮಾಡಿಕೊಂಡು ಬಂದಿದ್ದೀನಿ ಆಚೆ ಕಡೆ. ಸೊ ನೆಕ್ಸ್ಟ್ ನಾವು ಇಲ್ಲಿಂದ ಒಂಟಿಮೆಟ್ಟ ಕೋದಂಡರಾಮಸ್ವಾಮಿ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಅದು ಕಡಪ ಡಿಸ್ಟಿಕ್ಕಲ್ಲಿದೆ. ಲೈಕ್ ಆಲ್ಮೋಸ್ಟ್ 1.5 hours ಹಿಡಿಸುತ್ತೆ, ಕ್ಲೋಸರ್ ಟು ಬ್ಯಾಂಗ್ಳೂರ್. ದಿಸ್ ಇಸ್ ದ ಅಪ್ಡೇಟ್. ಮಹಾನಂದಿ ಟೆಂಪಲ್ಲಿಂದ ಒಂದು 200 meters ಮುಂದೆಗಡೆ ಬಂದರೆ ನಿಮಗೊಂದು ಸ್ಟ್ಯಾಚ್ಯೂ ಇದೆ, ನಂದಿ ಸ್ಟ್ಯಾಚ್ಯೂ. ಅದನ್ನು ನೋಡೋದಕ್ಕೆ ಬಂದಿದ್ದೀವಿ ಇವಾಗ. ಸೊ ನಿಮ್ಮೆಲ್ಲರಿಗೂ ಒಂದು ಕ್ವಶನ್ನು, ಎಲ್ಲ ಶಿವನ ದೇವಸ್ಥಾನದಲ್ಲೂ ನಂದಿ ಇರುತ್ತೆ, ನಂದಿದು ಲೆಫ್ಟ್ ಫುಟ್ಟು ಫಾರ್ವರ್ಡ್ ಮತ್ತು ರೈಟ್ ಫುಟ್ಟು ಬೆಂಡ್ ಪೊಸಿಷನಲ್ಲಿರುತ್ತೆ, ಯಾಕೆ? ನಿಮಗೆ ಗೊತ್ತಿದ್ದರೆ ಆನ್ಸರ್ನ ಕಮೆಂಟ್ ಮಾಡಿ. ಟೈಮ್ ಈಗ 12:45 ಆಗಿದೆ. ಒಂಟಿಮೆಟ್ಟ ಕೋದಂಡರಾಮಸ್ವಾಮಿ ಟೆಂಪಲ್ 160 kilometers ದೂರದಲ್ಲಿದೆ. 2 hours 45 minutes ಅಂತೂ ಟೈಮ್ ಬೇಕಾಗುತ್ತೆ. ಸೊ ಬೈ ದ ಟೈಮ್ ವಿ ರೀಚ್ ಒಂಟಿಮೆಟ್ಟ ವಿಲ್ ಬಿ ಅರೌಂಡ್ ಲೈಕ್ 3:30 ಆಗಿರುತ್ತೆ. ಆಳಗಡ್ಡ ಜಸ್ಟ್ ಕ್ರಾಸ್ ಆಗಿದ್ದೀವಿ. ಸೊ ಆಳಗಡ್ಡೆಯಿಂದ ಕಡಪವರೆಗೂ ಇದು NH40 ಇರುತ್ತೆ, ರಾಯಲಸೀಮಾ ಎಕ್ಸ್ಪ್ರೆಸ್ ಹೈವೇ ಇದು. ಆಳಗಡ್ಡಗೆ ಬರೋದೇ ಸ್ವಲ್ಪ ಹಿಂಸೆ ಆಗಿತ್ತು, ಬಿಕಾಸ್ ಹಳ್ಳಿಗಳ ಮೇಲೆ ಬಂತು ರೋಡೋದು. ಆ್ಯಂಡ್ ನಾವು ಇಟ್ಸ್ ಓಕೆ. ಕಡಪ ಕ್ರಾಸ್ ಆಗ್ತಾಯಿದ್ದೀವಿ. 25 kilometers ಇದೆ, ಇನ್ನೂ 40 minutes ಅಂತೂ ಬೇಕಾಗುತ್ತೆ. ಒಂಟಿಮೆಟ್ಟ ಕೋದಂಡರಾಮಸ್ವಾಮಿಯ ಫಸ್ಟ್ ಗ್ಲಿಮ್ಸ್ ಸಿಗ್ತಾ ಇದೆ, ಗೋಪುರಗಳು ಕಾಣಿಸ್ಕೊತಾ ಇದೆ ಕಣ್ಣಿಗೆ. ಒಂಟಿಮೆಟ್ಟ ಕೋದಂಡರಾಮಸ್ವಾಮಿ ಟೆಂಪಲ್ ರೀಚ್ ಆಗಿದ್ದೀವಿ. ಟೈಮ್ ಇವಾಗ 3:15 ಆಗಿದೆ. ಹಿಂದೆಗಡೆ ಗೋಪುರ ಕಾಣಿಸ್ತಾ ಇದೆ, ನೋಡ್ಬೋದು. ಏಕಶಿಲಾಮೂರ್ತಿ ಒಳಗಡೆ ಇರೋದು, ಲೈಕ್ ರಾಮ, ಲಕ್ಷ್ಮಣ, ಸೀತಾ 3 ದೇವರು ಕೂಡ ಒಂದೇ ಶಿಲೆಯಲ್ಲಿ ಕೆತ್ತನೆ ಮಾಡಿದ್ದಾರೆ. ಲೆಟ್ ಅಸ್ ಗೆಟ್ ಇಟ್. 16th century ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿರೋದು. ವಿಜಯನಗರ ಆರ್ಕಿಟೆಕ್ಚರ್ನ ಫಾಲೋ ಮಾಡಿದ್ದಾರೆ ನಿರ್ಮಾಣ ಮಾಡೋದಕ್ಕೆ. ದೇವಸ್ಥಾನದ ಒಳಗಡೆ ನೋಡಿದ್ರೆ 3 ಗೋಪುರಗಳಿದೆ, ಲೈಕ್ 3 ಎಂಟ್ರೀಸು. ಫ್ರೇಮಲ್ಲಿ ಇಡೀ ಟೆಂಪಲ್ ಕಾಂಪ್ಲೆಕ್ಸ್ದು ಒಂದು ವ್ಯೂ ಕಾಣಿಸ್ತಾ ಇದೆ ನಿಮಗೆ. ಈ ಟೆಂಪಲ್ ಕಾಂಪ್ಲೆಕ್ಸು ಒನ್ ಆಫ್ ದ ಲಾರ್ಜೆಸ್ಟ್ ಟೆಂಪಲ್ ಕಾಂಪ್ಲೆಕ್ಸ್ ಇನ್ ಆಂಧ್ರ ಪ್ರದೇಶ್ ಅಂತ ಗೂಗಲ್ ಹೇಳ್ತಾ ಇದೆ. ಎಲ್ಲಿವರೆಗೂ ನಿಜನೋ ಗೊತ್ತಾಗ್ತಿಲ್ಲ, ಬಟ್ ದೊಡ್ಡದಾಗೆ ಏನೋ ಇದೆ ನೋಡೋದಕ್ಕೆ. ಬೆಳ್ಳಕ್ಕಿರೋ ಗೋಪುರ ಏನು ಕಾಣಿಸ್ತಿದೆ ಅಲ್ಲೇ ಮೇಯ್ನ್ ಮೂಲ ವಿರಾಟ್ ಶ್ರೀರಾಮಚಂದ್ರ ಪ್ರಭುಗಳಿರೋದು. ಒಳಗಡೆ ಹೋಗೋಣ ಬನ್ನಿ. ರಂಗಮಂಟಪಮ್ಮಲ್ಲಿದ್ದೀವಿ. ಇದು ಓಪನ್ ಥಿಯೇಟ್ರು. ಇಲ್ಲಿಂದ ಒಳಗಡೆ ನಿಮಗೆ ಮೂಲ ವಿರಾಟ್ ಕಾಣಿಸೋದು, ಬಟ್ ಸ್ಕ್ರೀನ್ ಹಾಕಿದ್ದಾರೆ ಕಾಣಿಸ್ತಿದೆಯಲ್ಲ ಅಲ್ಲೇ, ಅದರಿಂದ ಕಡೆಗೆ. ಇಲ್ಲಿಂದನೇ ನೀವು ಒಂದು ನಮಸ್ಕಾರ ಮಾಡ್ಕೊಂಬಿಡಿ. ದರ್ಶನ ಮುಗೀತು. ವಾಪಸ್ ನಾವು ಬೆಂಗಳೂರು ಕಡೆ ಹೊರಟಿದ್ದೀವಿ. ಪಾಸ್ಟ್ 2 days ಆಲ್ಮೋಸ್ಟ್ 5 to 6 temples ಕವರ್ ಮಾಡಿದ್ವಿ ಆಂಧ್ರ ಪ್ರದೇಶಲ್ಲಿ. ಆ್ಯಂಡ್ ಆಫ್ಕೋರ್ಸ್ 1 was ಇನ್ ತೆಲಂಗಾಣ ಆ್ಯಸ್ ವೆಲ್. ಇದು ನಮ್ಮ ಲಾಸ್ಟ್ ವಿಸಿಟ್ ಫಾರ್ ದ ಡೇ ಆ್ಯಂಡ್ ವಿ ಆರ್ ಡನ್. ಇಲ್ಲಿಂದ ನಾವು ವಾಪಸ್ ಬೆಂಗಳೂರು ಕಡೆಗೆ ಹೊರಡೋದು. ಇಲ್ಲಿಂದ ಬೆಂಗಳೂರು ಅರೌಂಡ್ 300 kilometers ಇದೆ. 6 hours ಅಂತೂ ಬೇಕಾಗುತ್ತೆ ರೀಚ್ ಆಗೋದಕ್ಕೆ. ಸನ್ಸೆಟ್ ಮಾತ್ರ ಸೂಪರಾಗಿ ಆಗ್ತಾಯಿದೆ. ನಾವು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಹೋಪ್ಫುಲಿ ನಿಮಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಡೀ ವ್ಲಾಗಲ್ಲಿ ನಿಮ್ಗೇನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಟ್ರಾವೆಲ್ ವಿತ್ ಅಸ್.